ಆಲ್ರೆಡಿ ಕ್ಯಾಕರ್ಸ್ ಉಗಿತಾ ಇದ್ದಾರೆ, ಜನಗಳೇ ತಿರುಗಿ ಬಿದ್ದಿದ್ದಾರೆ. ಇರೋ BPL ಕಾರ್ಡ್ಗಳನ್ನ APL ಕಾರ್ಡ್ ಮಾಡಿಟ್ಟಿದ್ದಾರೆ. ಇರೋ ನೀರೇ ಬರ್ದಿರೋ ಬರಗಾಲ ಬಂದುಬಿಟ್ಟೈತೆ. ಇಂಥ ಒಂದು ಸರ್ಕಾರನ ಯಾವ್ದ್ರಲ್ಲಿ ಬೇಕಾದ್ರೂ ತಗೊಂಡು ಹೊಡಿಯೋದಕ್ಕೆ ರೆಡಿ ಇದ್ದೀವಿ. ಗ್ಯಾರಂಟಿ ನಂಬ್ಕೋಬೇಡಿ, ಕರ್ನಾಟಕ ಆಗಲೇ ಬರಡು ಬಿದ್ದೋಗೈತೆ. ಬಡ ರೈತರು ಹೇಳ್ತಾ ಇದ್ದಾರೆ ಅವ್ರನ್ನ ಎಕ್ಕಡ ತಗೊಂಡು ಹೊಡಿಯೋಣ ಅಂತ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ತಮ್ಮ ಮಾಧ್ಯಮದ ಮುಖಾಂತರ ತೋರಿಸ್ತಾ ಇದ್ದೀರಾ. ನಮಸ್ತೆ, ನನ್ನ ಹೆಸರು ಮೀನಾ ರಾಮಚಂದ್ರ ಅಂತ ಅಂದ್ಬಿಟ್ಟಿದೆ. ಏನು ಇವತ್ತು ನಿನ್ನೆ ಘೋಷಣೆ ಮಾಡಿದ್ದಾರೆ 25 ಗ್ಯಾರಂಟಿ ಅಂದ್ಬಿಟ್ಟು. ಈಗ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಅಂತ ಹೇಳಿಬಿಟ್ಟಿದೆ. 5 ಗ್ಯಾರಂಟಿ ಎಲ್ಲಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆಲ್ರೆಡಿ ಕ್ಯಾಕರ್ಸ್ ಉಗಿತಾ ಇದ್ದಾರೆ, ಜನಗಳೇ ತಿರುಗಿ ಬಿದ್ದಿದ್ದಾರೆ. ಹಳ್ಳಿ ರೈತರು ಇರ್ಬೋದು, ಸಾಮಾನ್ಯ ಜನರಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಟ್ಯಾಕ್ಸ್ ಕಟ್ಟೋಂಥವ್ರು ಇರ್ಬೋದು. ಕೊಡ್ತೀನಿ ಅಂತ ಹೇಳಿರೋ 5 ಗ್ಯಾರಂಟಿನೇ ಕೊಟ್ಟಿಲ್ಲ ಅಂದಮೇಲೆ ಇವತ್ತಿನ ದಿವಸ ಇಂಥ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದೆ, ಮತ್ತು ರಾಷ್ಟ್ರನ ತೊಗೊಂಡೋಗ್ಬಿಟ್ಟಿದೆ. ಯಾರಿಗೆ ಮಾರಬೇಕು ಅಂತ ಇವರು ಕಾಯ್ಕೊಂಡಿದ್ದಾರೋ ಗೊತ್ತಿಲ್ಲ. ಇಂಥವ್ರು ಬೇಕಾಗಿಲ್ಲ ನಮ್ಮ ದೇಶಕ್ಕೆ. ಯಾಕಂದರೆ ಇವತ್ತು ನಮ್ಮ ದೇಶ ಎಲ್ಲೋ ಇರೋದನ್ನ ದೇಶದ ಮಹಾನ್ ನಾಯಕ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಮೋದಿಯವರು. ಅವರು ನಮ್ಮ ಇಂಡಿಯಾ ಎಲ್ಲಿದೆ ಅಂತ ಇದುವರೆಗೂ ಗೊತ್ತಿರಲಿಲ್ಲ. ಅಂಥದ್ದನ್ನು ಇಡೀ ವಿಶ್ವವೇ ಹೊಗಳೋ ಅಂಥ ಕೆಲಸ ಮಾಡ್ತಾ ಇದೆ. ಹಂಗಿರ್ಬೇಕಾಗಿರೋ ಫ್ರೀ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಹೊರತು 1 ತಿಂಗಳು 2 ತಿಂಗಳು ದುಡ್ಡು ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. 7 ರೂಪಾಯಿ ಯೂನಿಟ್ ಮಾಡಿಬಿಟ್ಟಿದ್ದಾರೆ. ಪಾಪ ನಾವುಗಳು 50 ರೂಪಾಯಿ ಬರ್ತಾ ಇರೋ ಕರೆಂಟ್ ಬಿಲ್ನ 1000 ರೂಪಾಯಿ ಕಟ್ಟೋ ಅಂಥದ್ದಿದೆ. ಇವರು ಮಕ ಮುಚ್ಚ ಎಲ್ಲಿಂದ ಕೊಡ್ತಾ ಇದ್ದಾರೆ? ಫಸ್ಟು ಬೀದಿಗೆ ಬಂದು ಹೇಳಬೇಕು ಅಲ್ಲವಾ? 2000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೆ 2000 ಎಲ್ಲಿ ಕೊಟ್ಟಿದ್ದಾರೆ? ಏನೋ ಒಂದು ಇಬ್ಬರು ಕೊಟ್ಟಿರ್ಬೋದು ಅಷ್ಟೇ. ಯಾವ ಜನಕ್ಕೂ ತಲುಪಲಿಲ್ಲ. ಇರೋ BPL ಕಾರ್ಡ್ಗಳನ್ನ APL ಕಾರ್ಡ್ ಮಾಡಿಟ್ಟಿದ್ದಾರೆ. ಇರೋ ನೀರೇ ಬರ್ದಿರೋ ಬರಗಾಲ ಬಂದುಬಿಟ್ಟೈತೆ. ಈಗ ಕರ್ನಾಟಕಕ್ಕೆ ಬರಗಾಲ ಬಂದಿದೆ, ಇನ್ನು ಇಡೀ ದೇಶ ಎಲ್ಲ ಬರಗಾಲ ಬಂದುಬಿಟ್ರೆ ಇರೋ ಜನ ಎಲ್ಲ ಎಲ್ಲಿ ಓಡೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ಗ್ಯಾರಂಟಿನ ನಂಬಿಕೊಂಡು ಜನ ಬಾಳೋದಂತೂ ಇಲ್ಲ. ಈ ಸರಿ ಜನನೇ ಉಗಿದು ಉಪ್ಪು ಖಾರ ಹಾಕಿ ಕ್ಯಾಕರ್ಸ್ ಉಗಿತಾ ಇದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರನ. ದಯವಿಟ್ಟು ಇನ್ನು ನಾನು ಮನವಿ ಮಾಡ್ತಾ ಇದ್ದೀನಿ, ಇಂಥ ಒಂದು ಸರ್ಕಾರನ ಯಾವುದ್ರಲ್ಲಿ ಬೇಕಾದ್ರೂ ತೊಗೊಂಡು ಹೊಡಿಯೋದಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ಹೇಳ್ತೀನಿ, ಇಂಥ ಸುಳ್ಳು ಗ್ಯಾರಂಟಿಗೆ ಮತ್ತೆ ಮೋಸ ಹೋಗಬೇಡಿ. ಕರ್ನಾಟಕನ ಅಡವಿಟ್ಬಿಟ್ಟಿದ್ದೀವಿ, ಮತ್ತು ಇಡೀ ದೇಶನ ಅಡವಿಡೋದು ಬೇಡ. ದಯವಿಟ್ಟು ಈ ಸರಿ ಮತ್ತೊಮ್ಮೆ ನಮ್ಮ ಮೋದಿನ ಥರನ ನಮ್ಮ ಹಿಂದುತ್ವ ಉಳಿಸೋಣ, ನಮಗೆ ನಾವು ಬದುಕೋದೋಣ. ಅವ್ರು ಕೊಡೋ 2000 ರೂಪಾಯಿಗೋಸ್ಕರ ಬದುಕ್ತಿಲ್ಲ. ಒಂದು ತರಕಾರಿ ಗಾಡಿ ಹಾಕ್ಕೊಂಡ್ರೆ ನಾವೇ 10 ಜನಕ್ಕೆ 2000 ಕೊಡೋ ಥರ ಬೆಳೀತಾ ಇದ್ದೀವಿ. ಈಗಿರ್ಬೇಕಾದ್ರೆ ಗ್ಯಾರಂಟಿ ನಂಬ್ಕೋಬೇಡಿ, ಕರ್ನಾಟಕ ಆಗಲೇ ಬರಡು ಬಿದ್ದೋಗೈತೆ. ಇಡೀ ದೇಶನ ಬರಡು ಬೀಳೋದು ಬೇಡ. ಜನರು ಎಚ್ಚೆತ್ಕೊಂಡು ಮುಂದಿನಗಳಲ್ಲಿ ನೀವು ಉಗಿಯೋಂಥ ಕೆಲಸ ಮಾಡಿ ಕ್ಯಾಕರ್ಸ್ ಉಗಿರಿ. ಇಡೀ ಜನನೇ ಕ್ಯಾಕರ್ಸ್ ಉಗಿಯೋದಕ್ಕೆ ರೆಡಿ ಇದ್ದಾರೆ. ಇವ್ರಿಗೆ ಈ ಸತಿ ತೋರಿಸ್ತಾರೆ ಜನ ಏನು ಅಂದ್ಬಿಟ್ಟು 400 ಸೀಟ್ ಗೆದ್ದು ಮತ್ತೆ ಮೋದಿನ ಕರ್ಕೊಂಬಂದು ಇವ್ರನ್ನ ಓಡಿಸೋ ಅಂಥ ಕೆಲಸನ ಎಲ್ಲ ಇಡೀ ದೇಶದ ಜನ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀವಿ. ಅವರೇ ಗ್ಯಾರಂಟಿ ಮಾಡ್ಕೊಂಡಿಲ್ಲ, ಅವರೇ ಗ್ಯಾರಂಟಿ ಇಲ್ಲ. ಈಗ 5 ಗ್ಯಾರಂಟಿ ಕೊಟ್ಟು ಆಲ್ರೆಡಿ ರೈತರು ಪ್ರತಿಯೊಂದು, ಇವತ್ತು ಕನಕಪುರ ತೊಗೊಳ್ಳಿ, ಮಂಡ್ಯ ತೊಗೊಳ್ಳಿ, ಇಲ್ಲ ಈ ಕಡೆ ಹಾಸನ ಕಡೆ ತೊಗೊಳ್ಳಿ, ಬಡ ರೈತರು ಹೇಳ್ತಾ ಇದ್ದಾರೆ ಅವ್ರನ್ನ ಎಕ್ಕಡ ತಗೊಂಡು ಹೊಡಿಯೋಣ ಅಂತ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ತಮ್ಮ ಮಾಧ್ಯಮದ ಮುಖಾಂತರ ತೋರಿಸ್ತಾ ಇದ್ದೀರಾ. ಇನ್ನು ಯಾವ 25 ಗ್ಯಾರಂಟಿ ತೊಗೊಂಡು ನಮ್ಮನ್ನು ನಾವು ಮಾರ್ಕೊಳಕ್ಕೆ ರೆಡಿ? ಜನ ತೊಗೊಂಡು ಮಾರ್ಬಿಡ್ತಾರೇನೋ ನನಗಂತೂ ಗೊತ್ತಿಲ್ಲ. ಇವ್ರಿಗೆ ಎಷ್ಟೇ ಉಗಿದ್ರೂ ಮಾನ ಮರ್ಯಾದೆ ಇಲ್ಲ, ಇವ್ರು ಎಷ್ಟೇ ಮಾಡಿದ್ರು ಮಾನ ಮರ್ಯಾದೆ ಇಲ್ಲ. ಅವ್ರಿಗೆ ಗ್ಯಾರಂಟಿ ಇಲ್ಲ. ರಾಹುಲ್ ಗಾಂಧಿ ನಾನು ಭಾರತದವನಂತ ಗ್ಯಾರಂಟಿ ಕೊಡೋಕ್ಕೇಳಿ, ಆಮೇಲೆ ಮಿಕ್ಕಿದ ಗ್ಯಾರಂಟಿ ಕೊಡೋಕ್ಕೇಳಿ. ಇಟಲಿಯಿಂದ ಬಂದುಬಿಟ್ಟು ಇವತ್ತು ನಾನು ಇಂಡಿಯಾದವನಂತ ಹೇಳ್ಕೊಳಕ್ಕೆ ಅವನೇ ಗ್ಯಾರಂಟಿ ಇಲ್ಲ. ಅವನೇ ಗ್ರೀನ್ ಕಾರ್ಡೋ ಏನೋ ನಮಗೆ ಗೊತ್ತಿಲ್ಲ ದೊಡ್ಡವ್ರ ಮಾತು. ನಮ್ಮ ಭಾರತೀಯ, ನಾವು ಕರ್ನಾಟಕದವರು, ನಾವು ಇಂಡಿಯಾ ಅಂತ ಹೇಳ್ಕೊಳಕ್ಕೆ ಅವ್ರು ಗ್ಯಾರಂಟಿ ಇಲ್ಲ ಅಂದಮೇಲೆ 25 ಗ್ಯಾರಂಟಿ ಎಲ್ಲಿಂದ ಕೊಡ್ತಾರೆ ಮೇಡಮ್? SC ಅವ್ರದ್ದು ಅದೆಷ್ಟು 18 ಕೋಟಿ ದುಡ್ಡು ತೊಗೊಂಬಿಟ್ಟು ಅವ್ರಿಗೆ ಮೋಸ ಮಾಡಿ ಜನರಿಗೆ ಕೊಟ್ಟರು 2 ತಿಂಗಳು 2000 ಅಂತ. 3ನೇ ತಿಂಗಳು ಎಲ್ಲಿಂದ ಬಂದಿದೆ ಹೇಳಿ ಮೇಡಮ್? BPL ಕಾರ್ಡೇ APL ಮಾಡಿಟ್ಟಿದ್ದಾರೆ. ಬನ್ನಿ ನಾವು ತೋರಿಸ್ತೀವಿ. ನಂದೇ BPL ಕಾರ್ಡ್ನ APL ಕಾರ್ಡ್ ಮಾಡಿಟ್ಟಿದ್ದಾರೆ. ಇನ್ನು ಅವ್ರ ಯೋಗ್ತಿಗೆ ಇನ್ನೆಲ್ಲಿ 25 ಗ್ಯಾರಂಟಿ ಕೊಡ್ತಾರೆ ತಾವೇ ತಿಳ್ಕೊಬೇಕು ಮೇಡಮ್. ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ಇಂಥ ಒಂದು ಈನುಗೇಡಿ ಗ್ಯಾರಂಟಿ ಸರ್ಕಾರ ದಯವಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ನಮಸ್ತೆ ಮ್ಯಾಮ್. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಬೀಟ್ ಪ್ಲಸ್ ಕರ್ನಾಟಕ.